ಮಾದಾ 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 ಕೋಕಿಲ ಏಳ ಮೇಲೆ ಹೇಳ್ತೀನಿ ಬಾ 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 ಬೇಗ ಬಾ 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 ಬೇಗ ಬಾ ಏನಾಯ್ತ್ರಿ ಬಾ ಕೋಕಿಲ ಹೇಳ್ತೀನಿ ಬಾ ಕೋಕಿ 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 ಮಾದೇಶ ಸತ್ತಿದ್ದಾನೆ ಹೇಗೆ ಅಂತ ಗೊತ್ತಿಲ್ಲ ಮೊದಲು ನಾವು ಇಲ್ಲಿಂದ ಹೋಗ್ಕೋ ಬಾ 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 ಕೋಕಿ ಪ್ಲೀಸ್ ನೀವು ಹೆದರಬೇಡಿ ನಾವು ನಿಮ್ಗೇನು ಮಾಡೋದಿಲ್ಲ ಅವನ್ನ ಕೊಂದಿದ್ದು ನಾವೇ ನಿಮ್ಗೆ ಏನ್ ಬೇಕು ಹೇಳಿ ದುಡ್ಡು ಬೇಕಾ ಎಷ್ಟು ಬೇಕು ಹೇಳಿ ಕೊಟ್ಬಿಡ್ತೀನಿ ಆದ್ರೆ ನಮಗೆ ದುಡ್ಡು ಬೇಡ ನಮ್ಗೆ ಇರೋದಕ್ಕೆ ಒಂದು ಜಾಗ ಬೇಕು ನಾವು ಖುಷಿ ದಿನ ಇಲ್ಲೇ ಇರ್ತೀವಿ Excuse me, ma'am. Yes, Nancy. ಕೂತ್ಕೊಳ್ಳಿ. Thank you, ma'am. ಮ್ಯಾಮ್ ಅಸೆಂಬ್ಲಿ ರಿಜಿಸ್ಟರ್ ಇಂದ ಹಾವು ಯಾರಾಗಿರ್ಬೋದು ಅಂತ 8 ಹೆಸರುಗಳನ್ನ ತಗೊಂಡಿದ್ವಲ್ಲ ಈಗ ಅದರಿಂದ 6 ಹೆಸರುಗಳನ್ನ ತೆಗೆದಿದ್ದೀನಿ ಉಳಿದಿರೋದು 2 ಹೆಸರು ಮಾತ್ರ ಓ ವೆರಿ ಗುಡ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಯಾ ಮ್ಯಾಮ್ ಶ್ಯೂರ್ ಮೇಡಮ್ ನಮ್ಮ ಲಿಸ್ಟ್ನಲ್ಲಿರೋ ಮೊದಲನೇ ಹೆಸರು MLA ಮಲ್ಲಿಕಾರ್ಜುನಯ್ಯ ಡಕಾಯಿತಿ ನಡೆದ ಸಮಯದಲ್ಲಿ ಈತ ಆಸ್ಟ್ರೇಲಿಯಾನಲ್ಲಿ ME ಮಾಡ್ತಿದ್ದ ಅಲ್ಲಿಂದ ಇಂಡಿಯಾಗೆ ಬಂದು
ಆತ ಡಕಾಯಿತಿ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಹಿ ಇಸ್ ನಾಟ್ ಹೌ. ಇನ್ನು ನಮ್ಮ ಲಿಸ್ಟ್ ನಲ್ಲಿ 2ನೇ ಹೆಸರು MLA ಓಂಕಾರಪ್ಪ. ಈತ ಸಣ್ಣ ಪುಟ್ಟ ಗಲಾಟೆಗಳನ್ನ ಮಾಡಿಕೊಂಡು 3 ತಿಂಗಳು ಜೈಲ್ನಲ್ಲಿದ್ದ. ಅದೇ ಸಮಯದಲ್ಲಿ 2 ಡಕಾಯಿತಿ ನಡೀತು. ಜೈಲ್ನಲ್ಲಿದ್ಮೇಲೆ ಖಂಡಿತವಾಗ್ಲೂ ಓಂಕಾರಪ್ಪ ಹಾವು ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು 3ನೇವರು MLA ಸಿದ್ದಪ್ಪ ಗೌಡ. ಇವರ ಬಲಗಾಲು ಎಡಗಾಲಕ್ಕಿಂತ ಸ್ವಲ್ಪ ಚಿಕ್ಕದು. ನಾವು ಹಾವು ರೆಕಾರ್ಡ್ಸ್ ಗಳನ್ನ ಚೆಕ್ ಮಾಡಿದಾಗ ಅವನಿಗೆ ಈ ತರದ ಪ್ರಾಬ್ಲಮ್ಸ್ ಯಾವ್ದು ಇರಲಿಲ್ಲ. ಈತನ ಹೆಸರನ್ನ ನಾನೇ ತೆಗೆದು ಹಾಕಿದ್ದೀನಿ. MLA ಚಂದ್ರಕಾಂತ್ ಕರೂರ್. ಡಕಾಯಿತಿ ನಡೆದ ಜಾಗದಿಂದ 200 ಕಿಲೋಮೀಟರ್ ದೂರದಲ್ಲಿ ಇವರ ಮದುವೆ ಇತ್ತು. ಅಂಡ್ ದಟ್ ಆನ್ ದ ಸೇಮ್ ಡೇ. ಅದರಿಂದ ಆತ ಬೆಳಗ್ಗೆ ಮದುವೆನ ಮುಗಿಸಿ ಅಷ್ಟು ದೂರ ಟ್ರಾವೆಲ್ ಮಾಡಿ ಡಕಾಯಿತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಹೈಲಿ ಇಂಪಾಸಿಬಲ್. ಅದರಿಂದ ಇವ್ರ ಹೆಸರನ್ನು ತೆಗೆದು ಹಾಕಿದ್ದೀನಿ. ನಮ್ಮ ಲಿಸ್ಟ್ನಲ್ಲಿರೋ 5ನೇ ವ್ಯಕ್ತಿ MLA ದುರ್ಗಪ್ಪ. ಈತನ ತಂದೆ ಮಿಲಿಟರಿನಲ್ಲಿ ಇದ್ದಿದ್ರಿಂದ ಅವ್ರ ಪೋಸ್ಟಿಂಗ್ ಎಲ್ಲ ಆದಷ್ಟು ನಾರ್ತ್ ಇಂಡಿಯಾನಲ್ಲೇ ಆಗ್ತಿತ್ತು. ದಟ್ ಇಸ್ ಅಸ್ಸಾಂ, ಪಂಜಾಬ್ ಇಂಥ ಜಾಗದಲ್ಲಿ. ಇವ್ರ ತಂದೆ ಜೊತೆಗೆ ಇದ್ಕೊಂಡು ಅಲ್ಲೇ ಓದ್ತಾ ಇದ್ರು. ಸೊ ಹಿ ಇಸ್ ನಾಟ್ ಹೌ. ಕೊನೆಯದಾಗಿ 6ನೇ ವ್ಯಕ್ತಿ ನಮ್ಮ ಲಿಸ್ಟ್ನಲ್ಲಿ MLA ಮಂಜಯ್ಯ. ನಮಗೆ ಇನ್ಫಾರ್ಮೇಶನ್ ಬಂದಿರೋ ಪ್ರಕಾರ ಈತ ಸಲಿಂಗಕಾಮ. ಹಾಗೆ ನಮ್ಮೆಲ್ರಿಗೂ ತಿಳಿದಿರೋ ಪ್ರಕಾರ ಹಾವು ವಿಮನೈಸರ್, ಹೆಣ್ಣು ಬಾಕ. ಮಿಸ್ಟರ್ ಮಂಜಯ್ಯ ಹಾವು ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ನಮ್ಮ ಲಿಸ್ಟ್ನಲ್ಲಿ ಉಳಿದಿರೋದು 2 ಹೆಸರು. ಒಂದು ಹೋಮ್ ಮಿನಿಸ್ಟರ್, ಇನ್ನೊಂದು ಲಾ ಮಿನಿಸ್ಟರ್. ಮೈ ಗಾಡ್, ಹಾವು ಲಾ ಮಿನಿಸ್ಟರ್ ಅಥವಾ ಹೋಮ್ ಮಿನಿಸ್ಟರ್? ಹಲೋ, ನಮಸ್ಕಾರ ಜಯಂತಿ ಅವರೇ. ಯಾರಂತ ಗೊತ್ತಾಯ್ತಾ? ನಾನು ಲಾ ಮಿನಿಸ್ಟರ್ ಡಿಸೋಜಾ ಮಾತಾಡ್ತಾ ಇರೋದು. ನಮಸ್ತೆ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಜರ್ನಿ ಹೇಗಾಯ್ತು? ತುಂಬಾ ಚೆನ್ನಾಗಿತ್ತು ಸರ್. ಬೆಳ್ಳಿ ಇಲ್ವಾ? ಇಲ್ಲ, ಅವ್ರಿನ್ನೂ ಮನೆಗೆ ಬಂದಿಲ್ಲ. ಸರಿ ಬಿಡಿ, ಮತ್ತೆ ವಾಪಸ್ ಬೆಂಗಳೂರು ಯಾವಾಗ ಬರ್ತೀರಾ? ಯಾವಾಗ ಪ್ರೋಗ್ರಾಮ್ ಹಾಕೊಂಡಿದ್ದೀರಾ? ಸದ್ಯಕ್ಕಂತೂ ಇಲ್ಲ. ಒಂದ್ಸಲ ನಾವು ನಿಮ್ಮ ಮನೆಗೆ ಬಂದಿದ್ದೀವಿ, ಇವಾಗ ನೀವು ನಮ್ಮ ಮನೆಗೆ ಬರಬೇಕು. ಆ ವಿಷಯ ಹೇಳೋಣ ಅಂತಾನೆ ಫೋನ್ ಮಾಡಿದೆ. ಮುಂದಿನ ವಾರ ಮೈಸೂರು ಕಡೆ ಬರ್ತಾ ಇದ್ದೀನಿ. ಆ ಟೈಮಲ್ಲಿ ನಿಮ್ಮ ಮನೆ ಹತ್ರ ಬರೋಣ ಅಂತ ಇದ್ದೀನಿ. ಫ್ರೀ ಇರ್ತೀರಾ ತಾನೆ? ಇವರು ಮುಂದಿನ ವಾರನೇ ಸಿಂಗಾಪುರ್ಗೆ ಹೋಗ್ತಾ ಇದ್ದಾರೆ. ಹೌದಾ? ಹೋಗ್ಲಿ ಬಿಡಿ, ಅವ್ರು ಹೋದ್ರೆ ಏನು, ನೀವಿರ್ತೀರಾ ತಾನೆ? ಅಯ್ಯೋ, ನೀವು ನಮ್ಮ ಮನೆಗೆ ಬರ್ತಾ ಇರೋದೇ ನಮ್ಮ ಪುಣ್ಯ ಸರ್. ಅವ್ರಿಲ್ದಿದ್ರೆ ಏನಂತೆ, ಧಾರಾಳವಾಗಿ ಬನ್ನಿ. ನೀವಿಷ್ಟು ಹೇಳಿದ್ಮೇಲೆ ತಪ್ಪದೆ ಬರ್ತೀನಿ. ಒಂದು ಮಾತು ಮಾತ್ರ ಸತ್ಯ, ನಮ್ಮ ಬೆಳ್ಳಿ ತುಂಬಾ ಪುಣ್ಯ ಮಾಡಿದ್ದಾನೆ ನಿಮ್ಮಂತ ಹೆಣ್ಣು ಸಿಕ್ಕಿದ್ದಕ್ಕೆ. ನಮ್ಮ ಕೈಲೇನಿದೆ, ಋಣಾನುಬಂಧ ಹೇಗಿತ್ತೋ ಹಾಗಾಯ್ತು ಅಷ್ಟೆ. ನಿಮ್ಮ ಪ್ರೀತಿಗೆ, ನಿಮ್ಮ ಮಾತಿಗೆ ತುಂಬಾ ಥ್ಯಾಂಕ್ಸ್ ರೇ. ನೀವು ಮಾತ್ರ ತಪ್ಪದೆ ಮನೆಗೆ ಬರಬೇಕು. ನೀವು ಕರೆದ ಮೇಲೆ ಬರ್ದೇ ಇರಕ್ಕಾಗತ್ತಾ? ತುಂಬಾ ಸಂತೋಷ. ಆದಷ್ಟು ಬೇಗ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ. ನಮಸ್ಕಾರ. ಜಸ್ಟ್ 80 days ದಾಸ್, 80 days ಲೆಫ್ಟ್. ಆಗಸ್ಟ್ ಅಲ್ಲಿ ನಮ್ಮ ಮೊದಲನೇ ಗಾಡಿ ಆಚೆ ಬರಬೇಕಾದ್ರೆ ಮೇ ಅಲ್ಲೇ ಕೆಲಸ ಶುರು ಆಗ್ಬೇಕು. ಇನ್ನು 80 ದಿವಸ ಇದೆಯಲ್ಲ ಸರ್. ನೀವು ಹೋದ್ಸಲ ಮಾತಾಡಿದ ರೀತಿ ನೋಡಿದ್ರೆ ನೀವು ಇಮಿಡಿಯೇಟ್ ಆಗಿ ಕಟ್ಟೋಕೆ ಶುರು ಮಾಡ್ಬಿಡ್ತೀರಿ ಅನ್ನೋ ಅನ್ಕೊಂಡಿದ್ದೆ. ನೀವು ಇವತ್ತೇ ಎಲ್ಲ ಕ್ಲಿಯರೆನ್ಸ್ ಅಫಿಷಿಯಲ್ ಆಗಿ ಕೊಟ್ಬಿಡಿ, ಇಮಿಡಿಯೇಟ್ ಆಗಿ ಕೆಲಸಗಳು ಶುರು ಆಗುತ್ತೆ. ನಾನು ಈಗಾಗಲೇ ಸಿಎಂ ಹತ್ರ ಮಾತಾಡಿದ್ದೀನಿ. ಅವರಿನ್ನ 30 ದಿವಸದ ಒಳಗಡೆ
2,000 ಎಕರೆನ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಆರ್ಡರ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ, ಹೋಮ್ ಮಿನಿಸ್ಟರ್ ಲಾ ಮಿನಿಸ್ಟರ್ ಇಬ್ಬರು ಒಪ್ಕೊಂಡಿಲ್ಲ, ಕ್ಯಾಬಿನೆಟ್ ಅಪ್ರೂವಲ್ ಬಂದಿಲ್ಲ. ಇಷ್ಟೆಲ್ಲ ಇಟ್ಕೊಂಡು ಆ CM ಹೆಂಗ್ರಿ ಜಿಯೋ ಕೊಡ್ತೀನಿ ಅಂತ ಗ್ಯಾರಂಟಿ ಕೊಡ್ತಾನೆ? ಈ ಲಾ ಮಿನಿಸ್ಟ್ರು ಹೋಮ್ ಮಿನಿಸ್ಟರ್ ತೊಂದರೆನ ಹೇಗೆ ಪರಿಹಾರ ಮಾಡಬೇಕು ಅನ್ನೋದಕ್ಕೆ ಕೆಲವು ಐಡಿಯಾಸ್ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಮೆಂಬರ್ಸ್ ಅದನ್ನೇನು ಕೊಡ್ತಾರೆ ಬಿಡಿ ಸರ್. ನಿಮಗಿಂತ ಕುತಂತ್ರಿ ಒಬ್ಬ ಇದಾನಂದ್ರೆ ಆ ಕುಳ್ಳಾನೇ ರೀ. ನಮ್ಮ CMಗೆ ಪ್ರಪಂಚ ಹೇಗಿದೆ ಅನ್ನೋದು ಚೆನ್ನಾಗಿ ಗೊತ್ತು. ಎಲ್ಲಿ ಹಣ ಕೆಲಸ ಮಾಡಲ್ವೋ ಅಲ್ಲಿ ಬೇರೆ ರೀತಿ ಕೆಲಸ ಮಾಡೋದಕ್ಕೆ ಕೆಲವು ಮಾಹಿತಿ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಮೇಲಿಂಗ್, ಅದರದ್ದು ನನ್ಗೇನು ಎಕ್ಸ್ಪ್ಲನೇಷನ್ ಬೇಡ. ನನ್ಗೆ ಬೇಕಾಗಿರೋದು ರಿಸಲ್ಟ್ಸ್. ದಾಸ್, ಔಟ್ ಆಫ್ ಕ್ಯೂರಿಯಾಸಿಟಿ ಒಂದು ಕೇಳ್ತಾ ಇದ್ದೀನಿ, ಅವು ಇಬ್ಬರನ್ನ ಹೊಡೆಯೋದಕ್ಕೆ ಏನು ಐಡಿಯಾ ಕೊಟ್ಟಿದಂತೆ? ನೀವು ಈ ಕೆಲಸ ಬೇರೆ ಥರ ಮಾಡಬೇಕು ಅಂತ ಅನ್ಸುತ್ತೆ. ಆ 2,000 ಎಕರೆದು NOC ಇಮಿಡಿಯೇಟಾಗಿ ರಿಲೀಸ್ ಆಗಿಲ್ಲ ಅಂದರೆ ಮೇಯಲ್ಲಿ ನಮ್ಮ ಕೆಲಸ ಶುರುವಾಗುತ್ತೆ. ಹಾಗಾದ್ರೆ ಸರ್, ಮೇಲಿ ನೀವು ಫೌಂಡೇಶನ್ ಹಾಕೋದು ಪಕ್ಕಾ ತಾನೆ? ವಿದ್ಯಾ ಮೇಡಮ್ ಅವರು 5 ಹೆಸರು 5 ಊರುಗಳ ಹೆಸರು ಹೇಳ್ಬಿಟ್ಟು ಇವ್ರನ್ನ ಹುಡುಕಿ ಅಂತ ಹೇಳೋಗಿದ್ದಾರೆ. ಎಲ್ಲಿಂದ ಹುಡುಕೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅನ್ಸರಿ, ಅದಕ್ಕೆ ನಾವು ಏನ್ ಮಾಡಬಹುದು ಅಂದ್ರೆ ಆ ಊರಿಗೆ ಫಾರ್ ಎಕ್ಸಾಂಪಲ್ ಪ್ರತಿಭಾ ಪಟ್ಟಣ ಶೆಟ್ಟಿ ಅವಳಿರೋದು ಉಮ್ರಾಣಿ, ನಾವು ಉಮ್ರಾಣಿಗೆ ಹೋಗೋದು. ಅಲ್ಲಿ ಎಷ್ಟು ಜನ ಪ್ರತಿಭಾ ಪಟ್ಟಣ ಶೆಟ್ಟಿ ಇದ್ದಾರೋ ಅವ್ರ ಲೀಸ್ಟ್ ತೆಗೆಯೋದು, ಅವ್ರನ್ನ ತನಿಖೆ ಮಾಡಿ ಅದ್ರಲ್ಲಿ ನಮ್ಗೆ ಯಾವ ಪ್ರತಿಭಾ ಪಟ್ಟಣ ಶೆಟ್ಟಿ ಬೇಕು ಕಂಡುಹಿಡಿಯೋದು. ಕರೆಕ್ಟ್, ಈ ಪ್ಲಾನ್ ವರ್ಕೌಟ್ ಆಗುತ್ತೆ. ಆದ್ರೆ ಅದರಲ್ಲಿ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಅದೇನಂದ್ರೆ, ಈಗ ನಮ್ಮ ಹತ್ರ ಇರೋ ಇನ್ಫಾರ್ಮೇಶನ್ 20 ವರ್ಷದ ಹಿಂದೆಂದು. ಸೊ ಈಗ ಅವರಲ್ಲಿ ಯಾರಾದ್ರೂ ಆ ಊರನ್ನ ಬಿಟ್ಟು ಬೇರೆ ಊರಿಗೆ ಹೋಗಿರೋ ಸಾಧ್ಯತೆಗಳಿರುತ್ತಲ್ವಾ? ನಾವ್ ಯಾವ್ದಾದ್ರು ಊರಿಗೆ ಹೋದ್ರೆ ಆ ಊರಿನಲ್ಲಿ ಯಾವ್ಯಾವ ರೀತಿ ವಿಚಾರಣೆ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ಪ್ಲಾನ್ ಮಾಡ್ಬೇಕು. ಮೊದಲು ವೋಟರ್ಸ್ ಲಿಸ್ಟ್ ನ ಚೆಕ್ ಮಾಡೋಣ. ಅಂದ್ರೆ ವೋಟರ್ಸ್ ಲಿಸ್ಟ್ ನಲ್ಲಿ ಪ್ರತಿಭಾ ಪಟ್ಟಣ್ ಶೆಟ್ಟಿ ಅಂತ ಯಾರ್ಯಾರಿದಾರೋ ಅವ್ರುಗಳನ್ನೆಲ್ಲ ಬೇರೆ ಕಡೆ ಲಿಸ್ಟ್ ಮಾಡೋಣ. ಈ ಪ್ರೊಸೀಜರ್ ನ ಪ್ರತಿ ಒಂದು ಊರಿನಲ್ಲೂ ಫಾಲೋ ಮಾಡೋಣ. ಹೇಗಿದ್ರು ಎವ್ರಿಥಿಂಗ್ ಇಸ್ ಕಂಪ್ಯೂಟರೈಸ್ಡ್, ಸೊ ಎವ್ರಿಥಿಂಗ್ ವುಡ್ ಬಿ ವೆರಿ ಈಸಿ. ನಮ್ಮ ಹತ್ರ ಇರೋ ಈ ಹೆಸರನ್ನ ಟೆಲಿಫೋನ್ ಕಂಪನಿಗಳಿಗೆ ಕೊಟ್ಟು ಅಲ್ಲಿಂದ ನಾವು ಇವ್ರ ಅಡ್ರೆಸ್ ನ ಕಂಡು ಹಿಡಿಬಹುದು. ಇವತ್ತಿನ ದಿವಸ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇಲ್ಲದೆ ಇರೋ ಹತ್ರನು ಮೊಬೈಲ್ ಅಂತೂ ಇದ್ದೇ ಇರುತ್ತೆ. ಹಾಗೆ ನಾವು RTO ಮತ್ತು ಬ್ಯಾಂಕ್ ಅಕೌಂಟ್ಸ್ ನ ಹುಡ್ಕೋಣ. ಇವರಲ್ಲಿ ಯಾರ್ದಾದ್ರೂ ಡ್ರೈವಿಂಗ್ ಲೈಸೆನ್ಸ್ ಅಂತೂ ಇದ್ದೇ ಇರುತ್ತೆ, ಬ್ಯಾಂಕ್ ಅಕೌಂಟ್ ಅಂತೂ ಇದ್ದೇ ಇರುತ್ತಲ್ವಾ. ಒಂದ್ ವೇಳೆ ನಮ್ಗೆ ಅಲ್ಲಿ ಏನು ಸಿಗದೆ ಇದ್ರೆ ಫೈನಲಿ ನಾವು ಫುಡ್ ಡಿಪಾರ್ಟ್ಮೆಂಟ್ ವಿಸಿಟ್ ಮಾಡೋಣ. ಅಲ್ಲಿ ರೇಷನ್ ಕಾರ್ಡ್ ಲಿಸ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಇವರು ಹಾವು ಗ್ಯಾಂಗ್ ನಲ್ಲಿ ಇದ್ರು ಅಂದ್ಮೇಲೆ ಎಲ್ಲೋ ಒಂದ್ ಕಡೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ದೇ ಇರುತ್ತೆ ಅಲ್ವಾ? ನೀವ್ ಹೇಳ್ತಾ ಇರೋದು ಸರಿನೇ. ಆದ್ರೆ ಮುಖ್ಯವಾಗಿ ನೀವು ಯೋಚನೆ ಮಾಡ್ಬೇಕಾಗಿರೋದು ಏನು ಅಂದ್ರೆ, ಒಂದೇ ಹೆಸರಿನಲ್ಲಿ ಎಷ್ಟೊಂದು ಜನ ಇರ್ತಾರೆ. ಅಷ್ಟು ಜನರಲ್ಲಿ ನಮಗ್ ಬೇಕಾಗಿರೋ ವ್ಯಕ್ತಿ ಯಾರು ಅನ್ನೋದನ್ನ ಹೇಗೆ ಕಂಡುಹಿಡಿಯೋದು? ಅನ್ಸರಿ, ಅದಕ್ಕೊಂದು ದಾರಿ ಇದೆ. ಈ 5 ಜನಕ್ಕೂ ಹಾವು ಅನ್ನೋ ಜೊತೆ ಲಿಂಕ್ ಇತ್ತು ಅನ್ನೋದು ನಮಗೆ ಗೊತ್ತು. ಈ ಘಟನೆ ನಡೆದಿರೋದು 20 ವರ್ಷದ ಹಿಂದೆ. ಸೊ ಇವರಿಗೆ ಕನಿಷ್ಠ ಅಂದ್ರೆ ಒಂದು 20-25 ವರ್ಷ ವಯಸ್ಸಾಗಿರ್ಬೋದು. ಈಗ ನಾವು ಕಂಡುಹಿಡಬೇಕಾಗಿರೋ ವ್ಯಕ್ತಿಗಳೆಲ್ಲರೂ 40-45 ವರ್ಷಕ್ಕಿಂತ ಮೇಲ್ಪಟ್ಟರು. ನಾವಿವಾಗ 45 ವರ್ಷ ಮೇಲ್ಪಟ್ಟವ್ರನ್ನ ಮಾತ್ರ ವಿಚಾರಣೆ ಮಾಡಿದ್ರೆ ಸಾಕು. ಇನ್ನೊಂದು ಐಡಿಯಾ, ಒಂದ್ ವೇಳೆ
ಈ ಲಿಸ್ಟ್ ನಲ್ಲಿರೋರ್ನ ಹುಡ್ಕೊಂಡು ಹೋದಾಗ ಆ ಊರಿನಲ್ಲಿ ನಮ್ಗೇನಾದ್ರೂ ಅವ್ರು ಸಿಕ್ಕದೆ ಹೋದ್ರೆ ವೋಟರ್ಸ್ ಡೇಟಾಬೇಸ್ ನಲ್ಲಿ ಚೆಕ್ ಮಾಡೋಣ. ಅದರಲ್ಲಿ ಅವರ ಹೆಸರು ಡೀಟೇಲ್ಸ್ ಎಲ್ಲ ಸಿಗತ್ತೆ. ಓಕೆ ನಾನ್ಸಿ, ಯು ಡೂ ಒನ್ ಥಿಂಗ್. ವೋಟರ್ ಲಿಸ್ಟ್ ಮತ್ತು ಪೊಲೀಸ್ ಸ್ಟೇಷನ್ ನಲ್ಲಿ ಕ್ರಿಮಿನಲ್ ರೆಕಾರ್ಡ್ಸ್ನ ನೀವು ಇನ್ವೆಸ್ಟಿಗೇಟ್ ಮಾಡಿ. ಮನೋಜ್, ಎಲ್ಲ ಬ್ಯಾಂಕ್ಸ್ ಮತ್ತು RTO ಆಫೀಸ್ಗಳಲ್ಲಿ ವಿಚಾರಣೆ ಮಾಡೋ ಜವಾಬ್ದಾರಿ ನಿಂತು. ಫುಡ್ ಡಿಪಾರ್ಟ್ಮೆಂಟ್ ಮತ್ತು ಎಲ್ಲ ಟೆಲಿಫೋನ್ ಕಂಪ್ನಿಗಳಲ್ಲಿ ನಾನು ಎನ್ಕ್ವೈರಿ ಮಾಡ್ತೀನಿ. ಆದಷ್ಟು ಬೇಗ ನಾವು ಈ 5 ಜನರನ್ನ ಫೈಂಡ್ ಔಟ್ ಮಾಡ್ತೀವಿ ಅನ್ಸುತ್ತೆ.